ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮೊದಲ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದಿನಿಂದ ಪ್ರಾರಂಭವಾಗಿದ್ದು, ಮೊದಲ ದಿನ 3 ನಾಮಪತ್ರ ಸಲ್ಲಿಕೆಯಾಗಿದ್ದು, ಮೊದಲ ದಿನ ನಾಮಪತ್ರ ಸಲ್ಲಿಕೆಯಲ್ಲಿ ಬಿಜೆಪಿ ಬೆಂಬಲಿತ ಮಹಿಳಾ ಅಭ್ಯರ್ಥಿ, ಇನ್ನಿಬ್ಬರು ಪುರುಷರು ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನಷ್ಟು ನಾಮಪತ್ರ ಸಲ್ಲಿಸಲು ಇನ್ನು 3 ದಿನಗಳ ಕಾಲಾವಕಾಶವಿದ್ದು, ಎಷ್ಟು ನಾಮಪತ್ರಗಳು ಸಲ್ಲಿಕೆಯಾಗುತ್ತವೆ ಎಂಬುದು ಜಿಲ್ಲೆಯ ಜನರಲ್ಲಿ ಕುತೂಹಲದ ಸಂಗತಿಯಾಗಿದೆ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚುನಾವಣೆ ಫೆಬ್ರವರಿ 1ರಂದು ನಡೆಯಲಿದ್ದು, ಇಂದಿನಿಂದ ನಾಮಪತ್ರ ಸಲ್ಲಿಕೆಗೆ ಪ್ರಾರಂಭವಾಗಿದೆ. ಚೀಮುಲ್ಗೆ ಮೊದಲ ಚುನಾವಣೆ ಇದಾಗಿದ್ದು, ಮೊದಲ ದಿನವಾದ ಇಂದು ಚಿಕ್ಕಬಳ್ಳಾಪುರ ಮಹಿಳಾ ಮೀಸಲು ಕ್ಷೇತ್ರದಿಂದ ಮಂಚೇನಹಳ್ಳಿ ತಾಲೂಕು ಪಿಡಚಲಹಳ್ಳಿ ಡೇರಿ ಅಧ್ಯಕ್ಷ ಸುನಂದಮ್ಮ ಮರು ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಕ್ಷೇತ್ರದಿಂದ ದೇವರಾಜ್ ಮತ್ತು ಅವಲಪ್ಪ ಎನ್ನುವವರು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಬಯಸಿ ನಾಮಪತ್ರ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಸಲು ಇನ್ನೂ 3 ದಿನಗಳ ಕಾಲ ಅವಕಾಶ ಇರುವುದರಿಂದ ಪ್ರಮುಖ ಮುಖಂಡರು ನಾಮಪತ್ರ ಸಲ್ಲಿಸುವ ಅವಕಾಶಗಳು ಹೆಚ್ಚಾಗಿವೆ. ಸುನಂದಮ್ಮ ಅಂತ, ನಾವು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿದ್ದಾಗ ಅಲ್ಲಿ ಒಂದ್ಸಲಿ 2 ಸಲ ಆಗಿದ್ದೀವಿ. ಒಂದ್ಸಲಿ ಎಲೆಕ್ಷನ್ ಆಯ್ತು, ಇನ್ನೊಂದ್ಸಲಿ ಅವಿರೋಧವಾಗ ಆಯ್ತು. ಈ ಸಲ ಎಲೆಕ್ಷನ್ ಕಾಂಪಿಟೇಟ್ ಮಾಡ್ತಾ ಇದ್ವಿ. ಮಹಿಳಾ ಅಂದ್ರೆ ಫಸ್ಟ್ ಜಿಲ್ಲೆ ಅಂದ್ರೆ ಫುಲ್ ಜಿಲ್ಲೆ ಎಲ್ಲ ಒಬ್ಬರೇ ಇದ್ವಿ. ಇವಾಗ ಇಬ್ಬರಾಗಿದ್ದಾರೆ. 4 ತಾಲೂಕು ನಾನೊಬ್ಳು, ಇನ್ನೊಂದು ಚಿಂತಾಮಣಿ, ಚೇಳೂರು, ಶಿಡ್ಲಘಟ್ಟ, ಅದು ಇನ್ನೊಬ್ರು. ಈ ಕಡೆ ಗೌರಿಬಿದನೂರು, ಮಂಚೇನಹಳ್ಳಿ, ಬಾಗೇಪಲ್ಲಿ ಇಲ್ಲ ಸರ್, ಗುಡಿಬಂಡೆ. ಈ 4 ಕ್ಷೇತ್ರಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ, ಸ್ಪರ್ಧೆ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ನಮಗೆ ಓಟನ್ನು ಸಹಕರಿಸಬೇಕಂದು ಎಲ್ಲರನ್ನು ಕೇಳ್ಕೊಂಡು. ನಮ್ಮದು ಚಿಕ್ಕಬಳ್ಳಾಪುರ ಊರು. ಆದರೆ ನಾವು ಈಗ ಮೇಡಮ್ ಅವರಿಗೆ, ಸುನಂದಮ್ಮ ಅವರು ಮಹಿಳಾ ಕ್ಷೇತ್ರದಿಂದ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಹಿಳಾ ಕ್ಷೇತ್ರದಿಂದ ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವರಿಗೆ ಸಾಕಷ್ಟು ಅನುಭವ ಇದೆ. ಈಗಾಗಲೇ ಅವರು ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಲ್ಲಿ 2 ಸಾರಿ ನಿರ್ದೇಶಕರಾಗಿ, ಅವರು 1 ಸಾರಿ ಅವಿರೋಧವಾಗಿ ಆಯ್ಕೆಯಾಗಿ ಅವರು ಚೆನ್ನಾಗಿ ಉತ್ತಮವಾದ ಸೇವೆ ಸಲ್ಲಿಸಿದ್ದಾರೆ. ಆದ್ದರಿಂದ ಈ ಸಾರಿ ಕೂಡ ಅವರಿಗೆ ಹೆಚ್ಚಿನ ಬೆಂಬಲ ಇದೆ. ಆದ್ದರಿಂದ ಅವರೇ ಬಹುಮತದಿಂದ ಆಯ್ಕೆ ಆಗ್ತಾರೆ ಈ ಸಾರಿ ಕೂಡ ಅಂತ ನಮ್ಮ ಒಂದು ಅನಿಸಿಕೆ. ಹಾಗೂ ಎಲ್ಲ ಹಾಲು ಉತ್ಪಾದಕರು, ಮಹಿಳಾ ಸಹಕಾರ ಸಂಘದ ಹಾಲು ಉತ್ಪಾದಕರು ಕೂಡ ಅವ್ರಿಗೇನೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ನಮ್ಮ ಸುನಂದಕ್ಕವರು ನಮ್ಮ ಕೋಲಾರ ಹಾಲಿನ ಒಕ್ಕೂಟಕ್ಕೆ 2 ಬಾರಿ ಆಡಳಿತ ಮಂಡಳಿಗೆ, 1 ಬಾರಿ ಚುನಾವಣೆಯಲ್ಲಿ, ಇನ್ನೊಂದು ಬಾರಿ ಅವಿರೋಧವಾಗಿ ಆಯ್ಕೆಯಾಗಿ, ಏನು ಪಿಡಿಸಲಹಳ್ಳಿ ಹಾಲು ಉತ್ಪಾದಕರ ಒಂದು ಯಶೋಗಾಥೆ ರೀತಿಯಲ್ಲಿ ಅದು ಇವತ್ತು 500ರಿಂದ 600 ಲೀಟರ್ ಹಾಲು ಸಂಗ್ರಹ ಆಗೋದಕ್ಕೆ ಒಳ್ಳೆಯ ಒಂದು ಪ್ರಗತಿದಾಯಕವಾಗಿ ಮುನ್ನಡೆಸ್ತಾ ಇದ್ದಾರೆ ಸಂಘನ. ಅವರ ಮುನ್ನಡೆಸೋದಕ್ಕೆ ಅನೇಕ ಅಡ್ಡಿ ಆತಂಕಗಳು ಬಂದರೂ ಕೂಡ ಒಂದು ಹೆಣ್ಣು ಮಗು ತನ್ನ ಎಲ್ಲ ಧೈರ್ಯ ತಗೊಂಡು ಇವತ್ತು ಮತ್ತೆ ಮಂಡಳಿಯ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ದಯಮಾಡಿ ಎಲ್ಲ ಅಧ್ಯಕ್ಷಗಳು, ಎಲ್ಲ ಮಹಿಳಾ ಅಧ್ಯಕ್ಷಗಳು ಇವರಿಗೆ ಸಹಕಾರ ಕೊಟ್ಟು ಇವ್ರನ್ನ ವಿಜಯ ಹಾದಿಯಲ್ಲಿ ತೊಡಗಿಸ್ಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ.